ಚಿತ್ರದುರ್ಗದಲ್ಲಿ ನಿನ್ನೆ ಎಐಟಿಯುಸಿ ಮತ್ತು ಜಿಲ್ಲಾ ಕಾರ್ಮಿಕರ ಸಾಮೂಹಿಕ ಸಂಘಟನೆಗಳ ಆಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಕಮ್ಯುನಿಸ್ಟ್ ಪಕ್ಷದ ಸಹ ಕಾರ್ಯದರ್ಶಿ ಮತ್ತು ಅಂಗನವಾಡಿ ಫೆಡರೇಷನ್ ರಾಜ್ಯಾಧ್ಯಕ್ಷ ಅಮ್ಜದ್ ಕಾರ್ಯಕ್ರಮ ಉದ್ಘಾಟಿಸಿದರು. ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷ ಬಿ ಬಸವರಾಜ್, ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಸಿ ಸುರೇಶ್ ಬಾಬು, ರಾಜ್ಯ ಉಪಾಧ್ಯಕ್ಷ ಟಿಆರ್ ಉಮಾಪತಿ, ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಎಂ ವೀರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಮ್ಜದ್ ಸರ್ಕಾರದ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳಿಂದಾಗಿ ಕಾರ್ಮಿಕರು ಶೋಷಣೆಗೆ ಒಳಗಾಗುತ್ತಿದ್ದಾರೆ, ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯಿಂದಾಗಿ ಕೈಗಾರಿಕೆಗಳು ಮತ್ತು ಲಕ್ಷಾಂತರ ಸಣ್ಣ ಕೈಗಾರಿಕೆಗಳು ಸ್ಥಗಿತಗೊಂಡು ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಎಂದರು. ಅಮೂಲಾಗ್ರ ಪಾತ್ರವನ್ನ ವಹಿಸಿರ್ತಕ್ಕಂತ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೆಳೆ ಬಂದಿದ್ದೀವಿ. ಕಾರ್ಮಿಕ ಸಂಘಟನೆ ಬಿ ಬಸವರಾಜ್ ಕೈಗಾರಿಕೆಗಳನ್ನು ಮುಚ್ಚುವ ಮೂಲಕ ಕಾರ್ಮಿಕ ಸಂಘಟನೆಗಳನ್ನು ವಿಭಜಿಸುವ ಕೆಲಸವಾಗುತ್ತಿದೆ ಎಂದು ಹೇಳಿದರು. ಬಹುದೊಡ್ಡ ಕೈಗಾರಿಕೆಗಳನ್ನೆಲ್ಲ ಮೂಲೆಗುಂಪು ಮಾಡ್ತಾ ಬಂದ್ರು, ಕಾರ್ಮಿಕರೆಲ್ಲ ಬೀದಿ ತರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂತ ಬಂದ್ರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದು ರಾಜ್ಯದಲ್ಲಿ ಎಲ್ಲ ಎಪಿಎಂಸಿಗಳು ಕೂಡ ಕಾರ್ಮಿಕರು ಬೀದಿ ಪಾಲಾಗ್ತಕ್ಕಂಥ ಒಂದು ಹೊನ್ನಾರವನ್ನ ಆಡ್ತಕ್ಕಂಥ ಸರ್ಕಾರ ಮಾಡಿದ. ಭಾರತ ದೇಶ ಬಹಳ ವೈವಿಧ್ಯಮಯ. ಜಿಸಿ ಸುರೇಶ್ ಬಾಬು ಜಾತ್ಯತೀತ ಭಾರತದಲ್ಲಿ ಒಂದು ದೇಶ ಒಂದು ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಸಂವಿಧಾನ ರಚನೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ 4359 ಜಾತಿಗಳನ್ನ ರಚನೆ ಮಾಡಿದ್ದಾರೆ. ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಅದನ್ನು ರಚನೆ ಮಾಡಕ್ಕೆ ಸುಮಾರು ವರ್ಷಗಳು ಅವರು ತಗೊಂಡು ಬಹಳ ಶ್ರಮ ಪಟ್ಟು ಮಾಡಿದರೆ ಸಂವಿಧಾನ ಉಳಿವಿಗೆ ಮತ್ತು ಈ ದೇಶದ ಕಾರ್ಮಿಕ ರೈತರ ಉಳಿವಿಗೆ ಭಾರತ ದೇಶದಲ್ಲಿ ಕೋಮುವಾದಿಗಳು ತೊಲಗಬೇಕು. ತೊಲಗಿದ್ರೆ ಮಾತ್ರ ಈ ದೇಶ ಸುರಕ್ಷತೆ ಇರಕ್ಕೆ ಸಾಧ್ಯ. ಉಡುಪಿ ಜಿಲ್ಲಾ ಕನ್ನಡ